ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ಇವತ್ತು ಮಧ್ಯಾಹ್ನ ಸುಮಾರು 3:30 4 ತಿಂಗಳ ಮಗುನ ಹಾಗೂ ಒಂದು ಯಾರೂ ಇಲ್ಲ ಅಂತ ನಿರ್ಗತಿಕರ ಅನಾಥ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಸ್ಮಶಾನಕ್ಕೆ ಹೋಗ್ತಾ ಇದ್ದೀವಿ. ಆ ಭಗವಂತ ಈ ಕೈಲಿ ಏನೇನೆಲ್ಲ ಮಾಡಿಸ್ತಾನೋ ಗೊತ್ತಿಲ್ಲ. ನೋಡಿ, ನಮ್ಮ ಆ್ಯಂಬುಲೆನ್ಸ್ ಅವರು ಇದ್ದಾರೆ, ಹಾಗೂ ಮಗುನ ಇಟ್ಕೊಂಡಿರೋರು ಒಬ್ರು ಇದ್ದಾರೆ. ಹಾಗೆ ನೋಡಿ, ಈಗ ಶವ ಮನಗಿದೆ. ಈ ಥರ ಸಾವಿರಾರು ಶವಗಳಿಗೆ ಅಂತ್ಯ ಸಂಸ್ಕಾರ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದೀವಿ. ನೋಡಿ, ನಾವು ನಮ್ಮ ಆ್ಯಂಬುಲೆನ್ಸ್ ಡ್ರೈವರು ನಮಗೆ ನಮ್ಮ ಮೆಂಟಲಿ ಅಪ್ಸೆಟ್ ಎಷ್ಟಾಗ್ಬೋದು. ಈ ಥರ ಶವಗಳ ತಿಂಗಳಲ್ಲಿ ಸುಮಾರು 1 ರಿಂದ 20 ಶವಗಳಿಗೆ ಅಂತ್ಯ ಸಂಸ್ಕಾರ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಲೆಕ್ಕಗಳು ಈಗ ಒಂದು ಮಗುದು ಹಾಗೂ ಒಂದು ಯಾರೂ ಇಲ್ಲ ಅಂತ ನಿರ್ಗತಿಕರ ಶವವನ್ನು ಎತ್ಕೊಂಡು ಹೋಗ್ತಾ ಇದ್ದೀವಿ. ಈ ಶವಗಳನ್ನೆಲ್ಲ ಅಂತ್ಯ ಸಂಸ್ಕಾರ ಮಾಡಿ ನಾವು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ಬೇಕು. ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಈ ನಿರಂತರವಾದ ಸೇವೆಗೆ ಕೈ ಜೋಡಿಸಿ ತಮ್ಮ ಕೈಲಾದ ಸಹಾಯ ಮಾಡಿ. ನಾನು ಧನ್ಯವಾದ ಹೇಳಬೇಕು ನಮ್ಮ ಆ್ಯಂಬುಲೆನ್ಸ್ ಅವ್ರಿಗೆ. ಯಾಕೆಂದರೆ ಭಾರಿ ಕಷ್ಟ. ಒಂದೊಂದು ಸರಿ ನೋಡಿ, ಈಗ 2 ಶವ, ಒಂದು ಮಗುದಾಗಲಿ ದೊಡ್ಡವ್ರದ್ದಾಗಲಿ, ಅದು ಈಗ ತೀರೋದ್ಮೇಲೆ ಅದು ಶವಕ್ಕೆ ಹೋಲಿಕೆ ಆಗುತ್ತೆ. 2 ಶವ, ಒಂದೊಂದು ಸರಿ 3 ಶವಗಳನ್ನು ತೊಗೊಂಡೋಗ್ತೀವಿ. ನೋಡಿ, ಸಿಗ್ನಲ್ಗಳನ್ನ ನಾವು ಈಗ ನಿರಂತರವಾಗಿ ದಾಟ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಸ್ಮಶಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗುಂಡಿ ಮುಚ್ಚಿದ ನಂತರ ನಾವು ಮನೆಗಳಿಗೆ ಹಿಂತಿರುಗ್ತೀವಿ. ಮತ್ತೆ ನಮ್ಮ ಕೆಲಸಗಳಿಗೆ ನಾವು ತೊಡಗಿಸ್ಕೋತೀವಿ. ಪ್ರತಿಯೊಬ್ಬರು ನೋಡ್ತೀರಾ ವಿಡಿಯೋನ, ಪ್ರತಿಯೊಬ್ಬರು ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಶೇರು ಮಾಡ್ತಾ ಇದ್ದೀರಾ. ಸಮಸ್ತ ಕನ್ನಡಿಗರೇ, ಇವೆಲ್ಲ ಮಾಡ್ತಿರೋದಕ್ಕೆ ಮೂಲ ಕಾರಣ ತಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ಆಶೀರ್ವಾದ. ನಿರಂತರವಾದ ಸೇವೆಗೆ ಈ ವಿಡಿಯೋಗಳನ್ನು ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.